Today we are going to discuss about the non-traceable preference shares. So in this problem, he gave the adjustment that is some preference shareholders cannot be traced by the company. ಅಂದರೆ ಈ ಪ್ರಾಬ್ಲಮಲ್ಲಿ ಕೆಲವೊಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನ ಕಂಪ್ನಿ ಫೈಂಡ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ, ಟ್ರೇಸ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆ ರೀತಿ ಇದ್ದಾಗ ಯಾವ ರೀತಿ ನಾವು ಎಂಟ್ರೀಸ್ನ ಪಾಸ್ ಮಾಡಬೇಕು ಅಂತ ನೋಡಬೇಕಾಗುತ್ತೆ ಒನ್ ಬೈ ಒನ್ನು. ಸೊ ಹಾಗಾದರೆ ಒನ್ ಬೈ ಒನ್ ಅಡ್ಜಸ್ಟ್ಮೆಂಟ್ಸ್ನ ನೋಡೋದಾದರೆ ಫಸ್ಟ್ ಏನು ಕೊಟ್ಟಿದ್ದಾನೆ, ದ ಕಂಪನಿ ಡಿಸೈಡೆಡ್ ಟು ರೆಡೀಮ್ 8% ರೆಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಮ್ ಆಫ್ 10%. ಪ್ರೀಮಿಯಮ್ ಆಫ್ 10% ಅಂತ ಅಂದರೆ ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಡ್ಯೂ ಎಂಟ್ರಿ ಪಾಸ್ ಮಾಡಬೇಕಾಗುತ್ತೆ. ಸೊ ಡ್ಯೂ ಎಂಟ್ರಿ ಆಲ್ರೆಡಿ ನಿಮಗೆಲ್ಲರೂ ಗೊತ್ತೇ ಇದೆ. 8% ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಪ್ರೀಮಿಯಮ್ ಆನ್ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು 8% ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಸೊ ದಿಸ್ ಇಸ್ ದ ಡ್ಯೂ ಎಂಟ್ರಿ. ಸೊ ಅವನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ರಾಬ್ಲಮಲ್ಲಿ ಕೊಟ್ಟಿರೋವಂಥದ್ದು 18 ಲ್ಯಾಕು. ಸೊ ಆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ರೀಪೇಮೆಂಟ್ ಮಾಡ್ತಾ ಇರೋದು 10% ಪ್ರೀಮಿಯಮ್ಗೆ. ಸೊ 18 ಲ್ಯಾಕ್ ಮೇಲೆ 10% ಅಂದರೆ 1,80,000 ಆಗುತ್ತೆ. ಸೊ ಟೋಟಲಿ ವಿ ಹ್ಯಾವ್ ಟು ಪೇ 19,80,000 ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ದಟ್ ಈಸ್ ದ ಫಸ್ಟ್ ಎಂಟ್ರಿ, ದಟ್ ಈಸ್ ದ ಡ್ಯೂ ಎಂಟ್ರಿ. ಸೊ ಅಂದರೆ ಹಾಗಾದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ಕಂಪ್ಲೀಟಾಗಿ ಪೇಮೆಂಟ್ ಮಾಡಬೇಕಾಗಿರೋದು ಎಷ್ಟು ಅಂತ ಅಂದರೆ 19,80,000 ಅಂತ ಹೇಳ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾನೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಆ್ಯಂಡ್ ಫಾರ್ ದಿಸ್ ಪರ್ಪಸ್ ದ ಕಂಪನಿ ಇಶ್ಯೂಡ್ 90,000 ಈಕ್ವಿಟಿ ಶೇರ್ ಆಫ್ ₹10 each at a premium of ₹10 per share. So for the purpose of repaying to the preference shareholders, the company is going to issue the equity shares. Equity sharesನ ಇಶ್ಯೂ ಮಾಡ್ತಾ ಇದ್ದಾರಂತೆ. ಸೊ ಹೌ ಮೆನಿ ಈಕ್ವಿಟಿ ಶೇರ್ಸ್ ಆರ್ ಇಶ್ಯೂಯಿಂಗ್ ಅಂತಂದರೆ 90,000 ಈಕ್ವಿಟಿ ಶೇರ್ಸ್. Face value is 10 rupees and also premium is ₹10 per share, not the 10%. It is 10 per share. ಅಂದರೆ ಫೇಸ್ ವ್ಯಾಲ್ಯೂನು ಕೂಡ 10 rupees ಆಗುತ್ತೆ, ಪ್ರೀಮಿಯಮ್ಮು ಕೂಡ ಏನಾಗುತ್ತೆ ₹10 ಆಗುವಂಥದ್ದು. ಸೊ ಹಾಗಾದರೆ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇರೋದ್ರಿಂದ ನಮಗೇನು ಬರುತ್ತೆ, ಕ್ಯಾಶ್ ಬರುತ್ತೆ. ವೈ ದ ಕಂಪನಿ ಈಸ್ ಇಶ್ಯೂಯಿಂಗ್ ಈಕ್ವಿಟಿ ಶೇರ್ಸ್ ಅಂತ ಅಂದರೆ ಇನ್ ಆರ್ಡರ್ ಟು ಮೇಕ್ ರೀಪೇಮೆಂಟ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಪ್ರಾಬ್ಲಮಲ್ಲೇ ಅವ್ನು ಹೇಳಿದ್ದಾನೆ ಫಾರ್ ದಿಸ್ ಪರ್ಪಸ್ ಅಂತ ಹೇಳಿರೋದ್ರಿಂದ. ಸೊ ಟು ಮೇಕ್ ರೀಪೇಮೆಂಟ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ದ ಕಂಪನಿ ಈಸ್ ಇಶ್ಯೂಯಿಂಗ್ ದ ಈಕ್ವಿಟಿ ಶೇರ್. ಸೊ ಅಟ್ ಎ ಪ್ರೀಮಿಯಮ್ ಆಫ್ ₹10 per share. ಸೊ ಹಾಗಾದರೆ ಎಂಟ್ರಿ ಪಾಸ್ ಮಾಡಬೇಕಾಗಿರೋವಂಥದ್ದು ಸೆಕೆಂಡ್ ಎಂಟ್ರಿ ಬರೋವಂಥದ್ದು ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್. ಸೊ ಹಾಗಾದರೆ ಈಕ್ವಿಟಿ ಶೇರ್ಸ್ ಹೌ ಮೆನಿ ಈಕ್ವಿಟಿ ಶೇರ್ಸ್ ಆರ್ ಇಶ್ಯೂಯಿಂಗ್ ಅಂತಂದರೆ 90,000 ಈಕ್ವಿಟಿ ಶೇರ್ಸ್ ಆರ್ ಇಶ್ಯೂಯಿಂಗ್ ಅಟ್ ₹10 per share. ಅಂದರೆ ಫೇಸ್ ವ್ಯಾಲ್ಯೂ 10 rupees ಇದೆ, 90,000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಎಷ್ಟಾಗುತ್ತೆ, 90,000 ಇಂಟು 10 ಮಾಡಿದ್ರೆ 9 lakh ಆಗುತ್ತೆ. ಟು ಸೆಕ್ಯೂರಿಟಿ ಪ್ರೀಮಿಯಮ್ ಅಂತ ಬಂದಾಗ 90,000 ಇಂಟು 10. ಸೊ ಯಾಕೆ 10 ಬಂತು ಅಂತಂದರೆ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್ ಹಿ ಸೇಸ್ ದ್ಯಾಟ್ ಪ್ರೀಮಿಯಮ್ ಆಫ್ ₹10 per share. ಪ್ರತಿಯೊಂದು ಶೇರ್ಗೆ ಏನು ಮಾಡ್ತಾ ಇದ್ದಂತೆ 10 rupees ಆಗಿ 10 rupeesನ ಪ್ರೀಮಿಯಮ್ ಆಗಿ ಪೇಮೆಂಟ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ 90,000 ಇಂಟು 10 ಮಾಡಬೇಕು. ಸೊ ಹಾಗಾದರೆ ಸೆಕ್ಯೂರಿಟಿ ಪ್ರೀಮಿಯಮ್ಮು ಏನಾಗುತ್ತೆ, 9 lakh ಆಗುತ್ತೆ. ಸೊ ದ ಫೇಸ್ ವ್ಯಾಲ್ಯೂ ಆ್ಯಂಡ್ ದ ಪ್ರೀಮಿಯಮ್ ಈಸ್ ಈಕ್ವಲ್ ₹10. ಸೊ ಟೋಟಲಿ 18 lakh ವಿಲ್ ಬಿ ಕಲೆಕ್ಟೆಡ್ ಬೈ ಇಶ್ಯೂಯಿಂಗ್ ದ ಈಕ್ವಿಟಿ ಶೇರ್ಸ್. ಸೊ ದಿಸ್ ಇಸ್ ದ ಸೆಕೆಂಡ್ ಎಂಟ್ರಿ. ನೆಕ್ಸ್ಟ್ ಅದಾದಮೇಲೆ ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ ದ ಕಂಪನಿ ಸೋಲ್ಡ್ ಆಲ್ ದ ಇನ್ವೆಸ್ಟ್ಮೆಂಟ್ ಫಾರ್ ₹7 lakh. ಕಂಪನಿ ಏನು ಮಾಡ್ತಾ ಇದೆಯಂತೆ, ಇನ್ವೆಸ್ಟ್ಮೆಂಟ್ನ 7 lakh rupeesಗೆ ಸೇಲ್ ಮಾಡ್ತಾ ಇದೆಯಂತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ₹6,70,000 ಇರೋವಂಥದ್ದು. ಒಂದು ಸೇಲ್ ಮಾಡ್ತಾ ಇರೋದು ಎಷ್ಟಕ್ಕೆ, 7 lakhಗೆ. ಸೊ ಹಾಗಾದರೆ 30,000 ಪ್ರಾಫಿಟ್. ಸೊ ವಿ ಹ್ಯಾವ್ 30,000 ಪ್ರಾಫಿಟ್ ಔಟ್ ಆಫ್ ದ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ನ ನಾವು ಸೇಲ್ ಮಾಡ್ತಾ ಇರೋದ್ರಿಂದ ನಮಗೆ 30,000 ಪ್ರಾಫಿಟ್ ಬರ್ತಾ ಇದೆ. ಸೊ ಯಾಕೆ ಅಂತಂದರೆ ಬ್ಯಾಲೆನ್ಸ್ ಶೀಟಲ್ಲಿ 6,70,000 ಇದೆ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ, ಅದನ್ನು ನಾವು ಸೇಲ್ ಮಾಡ್ತಾ ಇರೋದು 7 lakh rupeesಗೆ. ಸೊ 30,000 rupees ಏನಾಗುತ್ತೆ, ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಹಾಗಾದರೆ ಎಂಟ್ರಿ ಯಾವ ರೀತಿ ಪಾಸ್ ಮಾಡಬೇಕು ಅಂತ ಬಂದಾಗ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಇನ್ವೆಸ್ಟ್ಮೆಂಟ್, ಬ್ಯಾಂಕ್ ಅಕೌಂಟ್ ಡೇಟಾರ್ 7 lakh. 7 lakh ಅಂತ ಅಂದರೆ ಇನ್ವೆಸ್ಟ್ಮೆಂಟ್ನ ನಾವು ಸೇಲ್ ಮಾಡಿ ಎಷ್ಟನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ, 7 lakh rupeesನ ಕಲೆಕ್ಟ್ ಮಾಡ್ತಾ ಇದ್ದೀವಿ.
ಸೊ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಬಂದಾಗ ಫೇಸ್ ವ್ಯಾಲ್ಯೂ ಎಷ್ಟಿರೋ ಅಂಥದ್ದು ಮೀನ್ಸ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಎಷ್ಟಿದೆ ಇನ್ವೆಸ್ಟ್ಮೆಂಟು 6,70,000 ಆಗುತ್ತೆ. ಸೊ ಹಾಗಾದರೆ 7 ಲ್ಯಾಕ್ ನಾವು ರಿಸೀವ್ ಮಾಡ್ತಾ ಇದ್ದೀವಿ, 6,70,000 ಈಸ್ ಅ ಫೇಸ್ ವ್ಯಾಲ್ಯೂ ಅವ್ರ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಅಂತಂದಾಗ 30,000 ರುಪೀಸ್ ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ. ಸೊ ಹಾಗಾದರೆ ಎಂಟ್ರಿ ನಾವು ಪಾಸ್ ಮಾಡಬೇಕಾಗಿರೋವಂಥದ್ದು ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಫ್ ದ ಕಂಪನಿ ಈಸ್ ಸೆಲ್ಲಿಂಗ್ ದ ಇನ್ವೆಸ್ಟ್ಮೆಂಟ್ ಅಟ್ ಎ ಲಾಸ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡ್ತಾ ಇದ್ರೆ ಏನಾಗುತ್ತೆ ಎಂಟ್ರಿ ಚೇಂಜ್ ಆಗುತ್ತೆ. ಯಾವ ರೀತಿ ಬ್ಯಾಂಕ್ ಅಕೌಂಟ್ ಡೆಟಾರ್ P&L ಅಕೌಂಟ್ ಡೆಟಾರ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಪ್ರಾಫಿಟ್ಗೆ ಸೇಲ್ ಮಾಡ್ತಾ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ದಟ್ ಈಸ್ ದ ಥರ್ಡ್ ಎಂಟ್ರಿ. ಸೊ ಅದಾದಮೇಲೆ ನೆಕ್ಸ್ಟು ಅಡ್ಜಸ್ಟ್ಮೆಂಟಲ್ಲಿ ಹೇಳ್ತಾ ಇದ್ದಾನೆ ಫೈನಲ್ ಪೇಮೆಂಟ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಆಲ್ ಪೇಮೆಂಟ್ಸ್ ವರ್ ಮೇಡ್ ಟು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಕ್ಸೆಪ್ಟ್ ದೋಸ್ ಹೋಲ್ಡಿಂಗ್ 5,000 ಶೇರ್ಸ್ ಹೂ ಕುಡ್ ನಾಟ್ ಟ್ರೇಸೆಡ್. ಸೊ ಇದು ಫೈನಲ್ ಪೇಮೆಂಟ್ ಎಂಟ್ರಿಗೆ ಎಫೆಕ್ಟ್ ಆಗುವಂಥದ್ದು. ಇದಕ್ಕೂ ಮುಂಚೆ ನಾವು 2 ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಸೊ ಅದು ಯಾವ್ಯಾವ್ದು ಎಂಟ್ರಿ ಅಂತ ನೋಡೋಣ. ಸೊ ಫಸ್ಟು we have to pay 18 lakh rupees capital. ಸೊ 18 lakh rupees ಕ್ಯಾಪಿಟಲ್ನ ನಾವೇನು ಮಾಡಬೇಕಾಗುತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಪೇಮೆಂಟ್ ಮೀನ್ಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕು. ಬಟ್ ವಿ ಆರ್ ಕಲೆಕ್ಟಿಂಗ್ ಓನ್ಲಿ 9 lakh rupees ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ 18 lakh ಪೇಮೆಂಟ್ ಮಾಡಬೇಕು, ನಾವು ಕಲೆಕ್ಟ್ ಮಾಡಿರೋದು ಜಸ್ಟ್ 9 lakh rupees ಮಾತ್ರ ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ. ಸೊ ವಿ ಹ್ಯಾವ್ ಅ ಶಾರ್ಟೇಜ್ ಆಫ್ rupees 9 lakh. So for that shortage of rupees 9 lakh we have to create capital redemption reserve. ಸೊ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕಾಗಿರೋವಂಥದ್ದು 18 lakh rupees ಕ್ಯಾಪಿಟಲ್ನ. ಬಟ್ ವಿ ಹ್ಯಾವ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ rupees 9 lakh ಓನ್ಲಿ. ಸೊ 9 ಲಕ್ಷ ಮಾತ್ರ ಇರೋದ್ರಿಂದ ಇನ್ನು 9 ಲಕ್ಷಕ್ಕೆ ನಾವು CRRನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ CRRನ ಯೂಶುವಲ್ ಆಗಿ ನಾವು ಕ್ರಿಯೇಟ್ ಮಾಡುವಂಥದ್ದು ಔಟ್ ಆಫ್ ದ ಡಿವಿಸಬಲ್ ಪ್ರಾಫಿಟ್ಸ್ ಮುಖಾಂತರ CRRನ ಕ್ರಿಯೇಟ್ ಮಾಡ್ತೀವಿ. ಸೊ ಹಾಗಾದರೆ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ನೋಡಬೇಕಾಗುತ್ತೆ. ಸೊ ಇಲ್ಲಿ ಡಿವಿಸಬಲ್ ಪ್ರಾಫಿಟ್ಸ್ ನಿಮ್ಗೆ 2 ಇದೆ. ಫಸ್ಟ್ ಒನ್ ಈಸ್ 7,20,000 ಜನರಲ್ ರಿಸರ್ವ್ ಆ್ಯಂಡ್ 10,80,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫಸ್ಟ್ ಯುಟಿಲೈಸ್ ಮಾಡ್ಕೋತೀವಿ. ಇಫ್ ಇಟ್ ಈಸ್ ಇನ್ಸಫಿಷಿಯೆಂಟ್ ಜನರಲ್ ರಿಸರ್ವ್ ವಿಲ್ ಬಿ ಯುಟಿಲೈಸ್ಡ್. ಸೊ ಹಾಗಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಫಸ್ಟ್ ಯೂಸ್ ಮಾಡ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 10,80,000 ಇದೆ. ಸೊ ನಮಗೆ ಬೇಕಾಗಿರೋದು ಜಸ್ಟ್ 9 lakh rupees ಮಾತ್ರ. 9 lakh rupees ಶಾರ್ಟೇಜ್ ಇರೋ ಅಂಥದ್ದು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಇಲ್ಲಿ. 18 lakh rupees ಪೇಮೆಂಟ್ ಮಾಡಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ 9 lakh rupees ಇದೆ. ಬಟ್ ವಿ ಹ್ಯಾವ್ ಟು ಪೇ ಮೀನ್ಸ್ ವಿ ಹ್ಯಾವ್ ಅ ಶಾರ್ಟೇಜ್ ಆಫ್ rupees 9 lakh. ಸೊ ಫಾರ್ ದಟ್ 9 lakh rupees ವಿ ಹ್ಯಾವ್ ಟು ಕ್ರಿಯೇಟ್ CRRನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಕ್ರಿಯೇಟ್ ಮಾಡೋದಕ್ಕೆ ಡಿವಿಸಬಲ್ ಪ್ರಾಫಿಟ್ಸ್ ಬೇಕಾಗುತ್ತೆ. ಸೊ ಡಿವಿಸಬಲ್ ಪ್ರಾಫಿಟ್ ಅಂತ ಬಂದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಜನರಲ್ ರಿಸರ್ವ್ ಬೋತ್ ಆರ್ ದ ಡಿವಿಸಬಲ್ ಪ್ರಾಫಿಟ್ಸ್. ಸೊ ಆ 2 ಡಿವಿಸಬಲ್ ಪ್ರಾಫಿಟಲ್ಲಿ ಫಸ್ಟು P&L ಅಕೌಂಟ್ನ ಯೂಸ್ ಮಾಡ್ಕೋತೀರಾ. ಇನ್ ಕೇಸ್ ಆಫ್ ಶಾರ್ಟೇಜ್ ವಿ ಆರ್ ಮೂವ್ ಆನ್ ಟು ದ ಜನರಲ್ ರಿಸರ್ವ್ ಆರ್ ಅದರ್ ಡಿವಿಸಬಲ್ ಪ್ರಾಫಿಟ್. ಸೊ ಹಾಗಾದರೆ ಯಾವ ರೀತಿ ಕ್ರಿಯೇಟ್ ಮಾಡೋದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ rupees 9 lakh. ಸೊ rupees 9 lakhಗೆ CRRನ ಕ್ರಿಯೇಟ್ ಮಾಡಿದ್ರಿ. ಸೊ ಹಾಗಾದರೆ ಈಗ ಟೋಟಲ್ rupees 18 lakhನ ಪೇಮೆಂಟ್ ಮಾಡೋದಕ್ಕೆ ವಿ ಹ್ಯಾವ್ 18 lakh ವಿತ್ ಅಸ್ ಮೀನ್ಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ rupees 9 lakh ಆ್ಯಂಡ್ CRR rupees 9 lakh. ಸೊ ಟೋಟಲಿ 18 lakh ವಿ ಹ್ಯಾವ್ ಟು ಮೇಕ್ ರೀಪೇಮೆಂಟ್ ಟು ದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ದಟ್ ಈಸ್ ದ ಅನದರ್ ಎಂಟ್ರಿ. ನೆಕ್ಸ್ಟು 5th ಎಂಟ್ರಿ ಬಂದಾಗ ಇಲ್ಲಿ 18 lakh ಬಗ್ಗೆ ಮಾತಾಡಿದ್ವಿ. ಸೊ ನೆಕ್ಸ್ಟ್ ಒಂದು ಬಂದರೆ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ rupees 1,80,000 ಈಸ್ ದೇರ್. ಸೊ 1,80,000 ಪ್ರೀಮಿಯಮ್ನ ನಾವು ಪೇಮೆಂಟ್ ಮಾಡಬೇಕು. ಯೂಶುವಲಿ ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ವಿಲ್ ಬಿ ಪೇಡ್ ಆರ್ ಮೇಕ್ ಪೇಮೆಂಟ್ ಓನ್ಲಿ ಥ್ರೂ ದ ಸೆಕ್ಯೂರಿಟಿ ಪ್ರೀಮಿಯಮಿಂದ ಮಾತ್ರ ನಾವು ಪೇಮೆಂಟ್ ಮಾಡೋಕ್ಕಾಗುವಂಥದ್ದು. ಸೊ ಇಲ್ಲಿ ನಾವು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡೋದ್ರ ಮುಖಾಂತರ 9 lakh ಸೆಕ್ಯೂರಿಟಿ ಪ್ರೀಮಿಯಮ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ವಿ ಹ್ಯಾವ್ ಟು ಪೇ ಓನ್ಲಿ 1,80,000 rupees. ವಿತ್ ಅಸ್ ವಿ ಹ್ಯಾವ್ 9 lakh. ಸೊ 9 ಲಕ್ಷ ಇರೋದ್ರಿಂದ ನಾವು 1,80,000ನ ಈಸಿಯಾಗಿ ಪೇಮೆಂಟ್ ಮಾಡ್ಬೋದು. ದೆರ್ ಇಸ್ ನೋ ಎನಿ ಶಾರ್ಟೇಜ್ ಇರೋದ್ರಿಲ್ಲ. ಸೊ ಹಾಗಾದರೆ ನೆಕ್ಸ್ಟು ಎಂಟ್ರಿ ಪಾಸ್ ಮಾಡೋವಂಥದ್ದು ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ ಡೇಟಾ ಟು ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಎಷ್ಟು ಕೊಡಬೇಕಾಗಿರೋದು ಅವ್ರಿಗೆ? 1,80,000 rupees. ಸೊ ಆಲ್ರೆಡಿ ನಮ್ಮ ಹತ್ರ ಇದೆ 9 lakh.
security premium will be collected through the issue of equity share will be utilized for the payment of premium on redemption of preference share capital account. If the security premium collected through the equity share is insufficient, then we will move on to the balance sheet liability side security premium. ನಾವಿಲ್ಲಿ ಕಲೆಕ್ಟ್ ಮಾಡ್ತಾ ಇರುವಂಥ ಸೆಕ್ಯೂರಿಟಿ ಪ್ರೀಮಿಯಮ್ ಶಾರ್ಟೇಜ್ ಆಯಿತು ಅಂತಂದರೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಇರೋವಂಥ ಸೆಕ್ಯೂರಿಟಿ ಪ್ರೀಮಿಯಮ್ನ ಯೂಸ್ ಮಾಡ್ಕೋಬೋದು. ಏನಕ್ಕೆ? ಟು ಮೇಕ್ ಪೇಮೆಂಟ್ ಟು ದ ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ದಟ್ ಈಸ್ ದ ಫಿಫ್ತ್ ಎಂಟ್ರಿ. ಇಲ್ಲಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ವಿ ಹ್ಯಾವ್ ಆಲ್ರೆಡಿ 9 lakh rupees ಇನ್ ಅವರ್ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್, ಬಟ್ ವಿ ಹ್ಯಾವ್ ಟು ಪೇ ಓನ್ಲಿ 1,80,000 rupees ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. 1,80,000ನ ಪೇಮೆಂಟ್ ಮಾಡ್ತಾ ಇದ್ವಿ, ಪೇಡ್ ಔಟ್ ಆಫ್ ದ ಸೆಕ್ಯೂರಿಟಿ ಪ್ರೀಮಿಯಮ್ ಅಂತ ಈ ಒಂದು ಫಿಫ್ತ್ ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ದ ಅನದರ್ ಎಂಟ್ರಿ. ಸೊ ಇದಿಷ್ಟು ಆದಮೇಲೆ ಸೊ ನಾವು ಫೈನಲಿ ವಿ ಹ್ಯಾವ್ ಟು ಪೇ 19,80,000 ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಹಾಗಾದರೆ ನಮ್ಗೆ ಬೇಕಾಗಿರುವಂಥ ಅರೇಂಜ್ಮೆಂಟ್ಸ್ನ ಮಾಡ್ಕೊಂಡ್ವಿ. ಹೌ ಟು ಮೇಕ್ ರೀಪೇಮೆಂಟ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅನ್ನೋದನ್ನು ಕಂಪ್ಲೀಟಾಗಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ವಿ. ಪ್ರೀಮಿಯಮ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು. ಹಾಗಾದರೆ ನೆಕ್ಸ್ಟು ಮಾಡಬೇಕಾಗಿರೋದು ಫೈನಲ್ ಪೇಮೆಂಟ್ ಎಂಟ್ರಿ. ಫೈನಲ್ ಪೇಮೆಂಟ್ ಎಂಟ್ರಿ ಮಾಡಬೇಕಾಗಿರೋವಂಥದ್ದು. ಇದನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಬ್ಲಮಲ್ಲಿ ನೋಡಬೇಕಾಗುತ್ತೆ. ಸೊ ಆಲ್ರೆಡಿ ಅಂಡರ್ಲೈನ್ ಮಾಡಿರೋ ಅಂಥದ್ದು ಆಲ್ರೆಡಿ ಅಂಡರ್ಲೈನ್ ಮಾಡಿದ್ದೀನಿ. ಆಲ್ ದ ಪೇಮೆಂಟ್ಸ್ ವರ್ ಮೇಡ್ ಟು ದ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಕ್ಸೆಪ್ಟ್ 5,000 shares. Except 5,000 shares who could not be traced. ಸೊ ಫೈನಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡ್ತಾ ಇದ್ದಾರಂತೆ. ಬಟ್ ಆ ಒಂದು ಕೊಟ್ಟಿರೋವಂಥ ಪ್ರಿಫರೆನ್ಸ್ ಶೇರ್ಸಲ್ಲಿ 5,000 ಶೇರ್ಸ್ನ ನಾವು ಟ್ರೇಸ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ. ದ ಕಂಪನಿ ಈಸ್ ಇನ್ ಎ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ 5,000 ಶೇರ್ಸ್ ಟು ಮೇಕ್ ಪೇಮೆಂಟ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಫೈನಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫೈನಲಿ ಪೇಮೆಂಟ್ ಮಾಡುವಾಗ 5,000 ಶೇರ್ಸು ಲೆಕ್ಕ ಸಿಗ್ತಾ ಇಲ್ಲ, ಅವ್ರನ್ನ ಟ್ರೇಸ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾದರೆ ಫೈನಲ್ ಎಂಟ್ರಿ ಮಾಡಬೇಕಾಗಿರೋವಂಥದ್ದು ಯಾವ ರೀತಿ ಅಂತ ಬಂದಾಗ ಅದಕ್ಕೂ ಮುಂಚೆ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಹೇಳ್ತೀನಿ. ಸೊ ಪ್ರಾಬ್ಲಮಲ್ಲಿ ನಿಮಗೇನು 8% ಪ್ರಿಫರೆನ್ಸ್ ಶೇರ್ ಆಫ್ ₹10 each ಅಂತ ಕೊಟ್ಟಿದ್ದಾನೆ. 18 lakh ಕ್ಯಾಪಿಟಲ್ ಇದೆ. ಸೊ ಅವರ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದಾಗ 18 lakh ಡಿವೈಡೆಡ್ ಬೈ 10 ಮಾಡ್ತೀರಾ. ಸೊ 10 ಮಾಡಿದಾಗ ಯು ವಿಲ್ ಗೆಟ್ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಹೌ ಮಚ್ ಯು ವಿಲ್ ಗೆಟ್? 1,80,000. ಸೊ ಹಾಗಾದರೆ 1,80,000 ಶೇರ್ಸ್ ಇರೋವಂಥದ್ದು, ಪ್ರಿಫರೆನ್ಸ್ ಶೇರ್ಸ್ ಇರೋವಂಥದ್ದು. ಇನ್ ದ್ಯಾಟ್ 1,80,000 ಪ್ರಿಫರೆನ್ಸ್ ಶೇರ್ಸ್ 5,000 ಪ್ರಿಫರೆನ್ಸ್ ಶೇರ್ಸ್ ಕೆನಾಟ್ ಬಿ ಟ್ರೇಸ್ಡ್. ಸೊ ಹಾಗಾದರೆ ಫೈನಲಿ at the repayment of preference shareholders or preference share capital, we have make payment only to the 1,75,000 preference shares because 5,000 preference shares cannot be traced. So ಇಲ್ಲಿ ನಮಗೆ 5,000 ಶೇರ್ಸ್ನ ಟ್ರೇಸ್ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಏನು ಮಾಡ್ತಾ ಇದ್ದೀವಿ? 1,75,000 ಪ್ರಿಫರೆನ್ಸ್ ಶೇರ್ಸ್ ಮಾತ್ರ ಪೇಮೆಂಟ್ ಮಾಡ್ತಾ ಇದ್ದೀವಿ at ₹11 per share. ಯಾಕೆ 11 per share ಅಂತಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ₹10 is the face value and we are repaying to the preference shareholders at a premium of 10%. ಸೊ 10 rupees ಮೇಲೆ 10% ಅಂದರೆ ₹1 ಬರುತ್ತೆ. ಸೊ ₹11 ಆಗುತ್ತೆ. ಸೊ 1,75,000 ಇಂಟು 11 ಮಾಡ್ತೀರಾ, 19,25,000 ಫೈನಲ್ ಆಗಿ ಪೇಮೆಂಟ್ ಮಾಡ್ತೀರಾ. ಬಿಕಾಸ್ ಯೂಶುವಲ್ ಆಗಿ ನಾವೇನು ಮಾಡ್ತಾ ಇದ್ವಿ ಲಾಸ್ಟ್ ಪ್ರಾಬ್ಲಮಲ್ಲೆಲ್ಲ ಇಲ್ಲೇನು 19,80,000 ಪೇಮೆಂಟ್ ಮಾಡಬೇಕು ಅಂತ ಡ್ಯೂ ಎಂಟ್ರಿ ಪಾಸ್ ಮಾಡಿರ್ತೀವಿ, ಅದೇ ಅಮೌಂಟ್ನ ಫೈನಲ್ ಎಂಟ್ರಿಗೆ ತೊಗೋತಾ ಇದ್ವಿ. ಬಟ್ ಈ ಪ್ರಾಬ್ಲಮಲ್ಲಿ ಅಮೌಂಟ್ ಚೇಂಜ್ ಆಗಿದೆ. ಯಾಕೆ ಅಂತಂದರೆ ಬಿಕಾಸ್ ಅಟ್ ದ ಫೈನಲ್ ಪೇಮೆಂಟ್ ಸಿಚುವೇಶನ್ 5,000 ಶೇರ್ಸ್ ಕೆನಾಟ್ ಬಿ ಟ್ರೇಸ್ಡ್ ಬೈ ದ ಕಂಪನಿಯವರು ಆ 5,000 ಶೇರ್ಸ್ನ ಟ್ರೇಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಜಸ್ಟ್ 1,75,000 ಪ್ರಿಫರೆನ್ಸ್ ಶೇರ್ಸಿಗೆ ಮಾತ್ರ ಫೈನಲ್ ಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟೂ ಕೂಡ ಬರೋವಂಥ ಎಂಟ್ರೀಸು. ಸೊ ಇದು ಎಂಟ್ರೀಸ್ ಎಲ್ಲ ಆದಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ತೊಗೋಬೇಕು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ನೀವು ಕನ್ಸಿಡರ್ ಮಾಡಬೇಕಾಗಿರೋವಂಥ ಐಟಮ್ಸು ಈಕ್ವಿಟಿ ಶೇರ್ ಆಫ್ ₹10 each 18 lakh ಇದೆ, ಅದು ಲಯಬಿಲಿಟಿ ಸೈಡ್ ತೊಗೋತೀರಾ. ಅದ್ರ ಜೊತೆಗೆ ನಾವು ಫ್ರೆಶ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ದೀವಿ,
ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು ತೊಗೋತೀರಾ, ಎಷ್ಟು 9 ಲ್ಯಾಕ್ ರುಪೀಸ್ ಇದೆ, ಆ 9 ಲ್ಯಾಕ್ ರುಪೀಸ್ನ ತೊಗೋತೀರಾ. ನೆಕ್ಸ್ಟು ಅದಾದಮೇಲೆ 8% ಪ್ರಿಫರೆನ್ಸ್ ಶೇರ್ ಆಫ್ ₹10 ಈಚ್ ಬರಲ್ಲ. ಯಾಕೆ ಬರಲ್ಲ ಅಂತಂದರೆ ವಿ ಆಲ್ರೆಡಿ ಮೇಕ್ ರೀಪೇ ಇದೆ. ದೆನ್ ಜನರಲ್ ರಿಸರ್ವ್ 7,20,000 ಇದೆ, ಅದನ್ನು ಹಾಗೆ ಯೂಸ್ ಮೀನ್ಸ್ ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡ್ತೀರಾ. ವೈ ಬಿಕಾಸ್ ವಿ ಶುಡ್ ನಾಟ್ ಬಿ ಯುಟಿಲೈಸ್ ಜನರಲ್ ರಿಸರ್ವ್ ಫಾರ್ ಎನಿ ಪರ್ಪಸ್. ಸೊ ಅದನ್ನ ಹಾಗೆ ತೊಗೋಬೇಕು. ನೆಕ್ಸ್ಟು P&L ಅಕೌಂಟಲ್ಲಿ ಬಂದಾಗ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಇಲ್ಲಿ P&L ಅಕೌಂಟು 10,80,000 ಇರೋ ಅಂಥದ್ದು. ಅದಾದಮೇಲೆ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ನ ನಾವು ಸೇಲ್ ಮಾಡಿದಾಗ ನಾವು ಪ್ರಾಫಿಟ್ 30,000 ಬಂತು. ಸೊ ಹಾಗಾದರೆ 10,80,000 ಪ್ಲಸ್ 30,000. ಫೈನಲಿ ನಾವು CRR ಕ್ರಿಯೇಟ್ ಮಾಡ್ತಾ ಇರೋದು 9 ಲ್ಯಾಕ್. ಸೊ ಹಾಗಾದರೆ 10,80,000 ಪ್ಲಸ್ 30,000 ಮೈನಸ್ 9 ಲ್ಯಾಕ್ ಮಾಡಿದ್ರೆ 2,10,000 ರುಪೀಸ್ ಬರುತ್ತೆ. ಆ 2,10,000 ರುಪೀಸ್ನ P&L ಅಕೌಂಟ್ ಅಂತ ಹಾಕಿ 2,10,000ನ ಬರೀತೀರಾ. ಸೊ ದಟ್ ಈಸ್ ದ ಅನದರ್ ಒನ್. ಸೊ ನೆಕ್ಸ್ಟು ಸೆಕ್ಯೂರಿಟಿ ಪ್ರೀಮಿಯಮ್ ಇದೆ. ಇಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮ್ ಎಷ್ಟಿದೆ ಅಂತಂದರೆ 54,000 ಇರೋ ಅಂಥದ್ದು. ಸೊ ಆ 54,000 ಜೊತೆಗೆ ಎಂಟ್ರೀಸಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮ್ ಎಲ್ಲೆಲ್ಲಿದೆ ಅಂತ ನೋಡಬೇಕಾಗುತ್ತೆ. ಸೊ ಇಲ್ಲಿ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿ ಸೆಕ್ಯೂರಿಟಿ ಪ್ರೀಮಿಯಮ್ ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀವಿ ನಾವು 9 ಲ್ಯಾಕ್ ರುಪೀಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ಎಷ್ಟಿತ್ತು 54,000 ಇತ್ತು. ನಾವು ಮತ್ತೆ ಕಲೆಕ್ಟ್ ಮಾಡಿದ್ದು 9 ಲ್ಯಾಕ್ ರುಪೀಸು. ಸೊ ಅದರಲ್ಲಿ ನಾವು ಪೇಮೆಂಟ್ ಮಾಡ್ತಾ ಇರೋದು ಎಷ್ಟು ಮಾತ್ರ 1,80,000 ಮಾತ್ರ ಯುಟಿಲೈಸ್ ಮಾಡ್ಕೋತಾ ಇದ್ದೀವಿ. ಸೊ ಹಾಗಾದರೆ 9 ಲ್ಯಾಕ್ ಪ್ಲಸ್ 54,000 ಮೈನಸ್ 1,80,000 ಮಾಡ್ತೀರಾ. ಎಷ್ಟು ಬರುತ್ತೋ ಅದನ್ನು ಸೆಕ್ಯೂರಿಟಿ ಪ್ರೀಮಿಯಮ್ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ದ ಅನದರ್ ಒನ್. ಇನ್ನು ನೆಕ್ಸ್ಟ್ ಐಟಮ್ ಬಂದರೆ ಕ್ರೆಡಿಟಾರ್ಸ್ ಅಂತ ಇದೆ. 2,46,000 ಡೈರೆಕ್ಟಾಗಿ ತೊಗೋತೀರಾ. ಇದ್ರ ಜೊತೆಗೆ ಇನ್ನೊಂದು ಮೇಜರ್ ಪಾಯಿಂಟ್ ಹೇಳಬೇಕಾಗಿರೋವಂಥದ್ದೇನು, ನಾನು ಆಲ್ರೆಡಿ ಎಂಟ್ರೀಸ್ ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಹೇಳಿದೆ. ಇಲ್ಲಿ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕಾಗಿರೋದು ಎಷ್ಟು 19,80,000. ಬಟ್ ವಿ ಆರ್ ಪೇಯಿಂಗ್ ಓನ್ಲಿ 19,25,000. ಸೊ ಹಾಗಾದರೆ ಬ್ಯಾಲೆನ್ಸ್ ಎಷ್ಟಾಯಿತು ಇನ್ನು 55,000. So that 55,000 should be considered under current liability as untraceable preference shareholders or other current liability. ಅದರ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿ 55,000ನ ಲಯಬಿಲಿಟಿ ಸೈಡ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ದಟ್ 55,000 ಶುಡ್ ಬಿ ಪೇಯ್ಡ್ ಇನ್ ದ ಫ್ಯೂಚರಲ್ಲಿ ಯಾರೂ ಟ್ರೇಸ್ ಮಾಡೋಕ್ಕಾಗಿಲ್ಲ ಪ್ರಿಫರೆನ್ಸ್ ಶೇರ್ಸ್ನ, ಆ ಪ್ರಿಫರೆನ್ಸ್ ಶೇರ್ಸ್ ಮತ್ತೆ ಬಂದಾಗ ಅವ್ರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅದನ್ನು ಕರೆಂಟ್ ಲಯಬಿಲಿಟಿ ಅಂತೇಳಿ 55,000 ಶುಡ್ ಬಿ ಕನ್ಸಿಡರ್ಡ್ ಅಂಡರ್ ಅದರ್ ಕರೆಂಟ್ ಲಯಬಿಲಿಟಿ ಆ್ಯಸ್ ಅನ್ಟ್ರೇಸಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಇದಿಷ್ಟೂ ಕೂಡ ಲಯಬಿಲಿಟಿ ಸೈಡ್ ಬರೋ ಅಂಥ ಐಟಮ್ಸ್ ಆಗಿರುತ್ತೆ. ಸೊ ಹಾಗಾದರೆ ಅಸೆಟ್ ಸೈಡ್ ಏನೇನು ಬರುತ್ತೆ ಅಂತ ನೋಡೋದಾದರೆ, ಅಸೆಟ್ ಸೈಡಲ್ಲಿ ಫಿಕ್ಸ್ಡ್ ಅಸೆಟ್ಸ್ 40 ಲ್ಯಾಕ್ ತೊಗೋತೀರಾ. ಕರೆಂಟ್ ಅಸೆಟ್ಸ್ 10,30,000 ಇದೆ. ದಟ್ ಕರೆಂಟ್ ಅಸೆಟ್ಸ್ 10,30,000 ವಿಚ್ ಆಲ್ಸೋ ಇನ್ಕ್ಲೂಡ್ಸ್ ₹4 ಲ್ಯಾಕ್ ಬ್ಯಾಂಕ್ ಬ್ಯಾಲೆನ್ಸ್. ಆ ಕರೆಂಟ್ ಅಸೆಟ್ಸ್ ಅಂತ ಅಂದಾಗ ಯೂಶುವಲ್ ಆಗಿ ನಿಮ್ಗೆ ಗೊತ್ತೇ ಇದೆ, ಸ್ಟಾಕ್ ಇರುತ್ತೆ, ಡೆಟಾರ್ಸ್ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಕ್ಯಾಶ್ ಬ್ಯಾಲೆನ್ಸ್ ಇರುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಅವನು ಹೇಳಿದ್ದಾನೆ 10,30,000ನಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ ಅಂತೆ 4 ಲ್ಯಾಕ್ ರುಪೀಸ್ ಇದೆಯಂತೆ. ನೀವು ಕರೆಂಟ್ ಅಸೆಟ್ಸ್ ತೊಗೊಳ್ಳೋವಾಗ 10,30,000 ಮೈನಸ್ 4 ಲ್ಯಾಕ್ ಮಾಡಿ 6,30,000 ಬರುತ್ತೆ. ಅದನ್ನು ನೀವು ಕರೆಂಟ್ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ತೊಗೋಬಾರ್ದು. ಯಾಕೆ ತೊಗೋಬಾರ್ದು ಅಂದರೆ ನೀವು ಆಲ್ರೆಡಿ ಸೋಲ್ಡ್ ಇಟ್ ಔಟ್. ಸೊ ಆಲ್ರೆಡಿ ಏನು ಮಾಡಿಬಿಟ್ಟಿದ್ದೀವಿ, ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟು ಅದಾದಮೇಲೆ ಬರೋದಾದರೆ ಅಸೆಟ್ ಸೈಡು ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಹತ್ರ ಆಲ್ರೆಡಿ ಈಗ ಎಷ್ಟಿತ್ತು 4 ಲ್ಯಾಕ್ ರುಪೀಸ್ ಇತ್ತು. ನಾವು ಮತ್ತೆ ಏನೇನೆಲ್ಲ ಕಲೆಕ್ಟ್ ಮಾಡ್ತೀವಿ ಅಂತ ನೋಡೋದಾದರೆ ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡೋದ್ರ ಮುಖಾಂತರ 18 ಲ್ಯಾಕ್ ರುಪೀಸ್ನ ಕಲೆಕ್ಟ್ ಮಾಡಿದ್ವಿ. ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡೋದ್ರ ಮುಖಾಂತರ 7 ಲ್ಯಾಕ್ನ ಕಲೆಕ್ಟ್ ಮಾಡಿದ್ವಿ. ಫೈನಲಿ 19,25,000ನ ಪೇಮೆಂಟ್ ಮಾಡಿದ್ವಿ. ಸೊ ಹಾಗಾದರೆ ವಿ ಹ್ಯಾವ್ 4 ಲ್ಯಾಕ್ ರುಪೀಸ್ ಕ್ಯಾಶ್ ಬ್ಯಾಲೆನ್ಸ್ ವಿತ್ ಅಸ್. ವಿ ಆರ್ ಕಲೆಕ್ಟೆಡ್ ಫ್ರಮ್ ದ ಈಕ್ವಿಟಿ ಶೇರ್ಸ್ ₹18 ಲ್ಯಾಕ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿರೋದು 7 ಲ್ಯಾಕ್. ಸೊ ಫೈನಲಿ ಈ 3 ಐಟಮ್ನ ಆ್ಯಡ್ ಮಾಡಿ ನಾವು ಪೇಮೆಂಟ್ ಮಾಡ್ತಾ ಇರೋದೆಷ್ಟು 19,25,000 ಲೆಸ್ ಮಾಡಿದ್ರೆ 9,75,000 ರುಪೀಸ್ ಬರುತ್ತೆ. ಆ 9,75,000 ರುಪೀಸ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಕ್ಯಾಶ್ ಬ್ಯಾಲೆನ್ಸ್ ಅಂತ ಅಸೆಟ್ ಸೈಡು ತೊಗೋಬೇಕಾಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ನೀವು ಮೇಜರಾಗಿ ಅಬ್ಸರ್ವ್ ಮಾಡಬೇಕಾಗಿರೋವಂಥದ್ದು ಸಮ್ ಆಫ್ ದ ಶೇರ್ಸ್ ಕುಡ್ ನಾಟ್ ಬಿ ಟ್ರೇಸ್ಡ್ ಬೈ ದ ಕಂಪನಿ ಅವ್ರನ್ನ ಟ್ರೇಸ್ ಔಟ್ ಮಾಡೋಕ್ಕಾಗಲಿಲ್ಲ ಅಂತ ಅಂದಾಗ ಅದು ಫೈನಲ್ ಪೇಮೆಂಟ್ ಎಂಟ್ರಿಗೆ ಅಫೆಕ್ಟ್ ಆಗೋವಂಥದ್ದು. ಅದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟಲ್ಲಿ ಟ್ರೇಸ್ ಮಾಡೋಕ್ಕಾಗದೇ ಇರೋವಂಥ ಪ್ರಿಫರೆನ್ಸ್ ಶೇರ್ಸ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಅನ್ಟ್ರೇಸಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ತೊಗೋತೀವಿ. ಶುಡ್ ಬಿ ಕನ್ಸಿಡರ್ಡ್ ಆ್ಯಸ್ ಅದರ್ ಕರೆಂಟ್ ಲಯಬಿಲಿಟಿ ಇನ್ ದ ಲಯಬಿಲಿಟಿ ಸೈಡ್. ಸೊ ಲಯಬಿಲಿಟಿ ಸೈಡು ಅದನ್ನು ಲಯಬಿಲಿಟಿ ಅಂತಲೇ ಅದರ್ ಕರೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ವೈ ಬಿಕಾಸ್ ಇನ್ ದ ಫ್ಯೂಚರ್ ವಿ ಹ್ಯಾವ್ ಟು ಪೇ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಅವ್ರು ಯಾರು ಅನ್ಟ್ರೇಸ್ ಆಗಿರ್ತಾರೆ ಅವ್ರು ಟ್ರೇಸ್ ಔಟ್ ಆದಮೇಲೆ ಅವ್ರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ this is complete information about this particular problem.